ಜೈ ರಾಮ ಜೈ ಜೈ ಶ್ರೀರಾಮ. ಈ ದಿನ ನಿಮ್ಮೆಲ್ಲರ ಮಹಾ ಪವಿತ್ರವಾದ ದಿನ. ನಿಮ್ಗೆಲ್ಲ ಗೊತ್ತೇ ಇದೆ, ಇವತ್ತು ಅಯೋಧ್ಯೆ ಹಬ್ಬ. ಜೈ ಶ್ರೀರಾಮ್. ಸುಂದರ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಇವತ್ತಿನ ದಿನ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಅದೃಷ್ಟ. ಇವತ್ತು ನಾನು ಅಯೋಧ್ಯೆಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ನಮ್ಮನೆ ಹತ್ರ ಇರೋ ವಿನಾಯಕ ದೇವಸ್ಥಾನದಲ್ಲಿ ಬಂದು ಹಬ್ಬ ಮಾಡ್ತಾ ಇದ್ದೀನಿ. ಎಲ್ಲರೂ ಅಯೋಧ್ಯೆಗೆ ಹೋಗ್ತಾರೆ ಅಂತ ಗೊತ್ತು. ನಾನು ಎಕ್ಸಾಮ್ ಮುಗಿದ್ಮೇಲೆ ಅಯೋಧ್ಯೆಗೆ ಹೋಗಿ ನಿಮ್ಮೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಇವಾಗಲಿಂದಲೇ ಶ್ರೀರಾಮನ ಬಗ್ಗೆ ಹೆಚ್ಚು ತಿಳ್ಕೊತಾ ಇದ್ದೀನಿ. ಜೈ ಶ್ರೀರಾಮ್. ಎಲ್ರಿಗೂ ಇವತ್ತು ತುಂಬ ಮಹತ್ತರವಾದ ದಿನ. ನಮ್ಮ ಭಾರತೀಯರಿಗೆಲ್ಲ ಒಂದು ಸುದಿನ. 500 ವರ್ಷದ ಒಂದು ಸತತ ಪ್ರಯತ್ನದ ಒಂದು ಉತ್ತರವಾಗಿ ಈ ದಿನ ನಮ್ಮ ರಾಮಲಲ್ಲನನ್ನು ನಾವು ಅವನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅದರ ಒಂದು ಇದಕ್ಕಾಗಿ ನಮ್ಮ ಪ್ರಧಾನಿಯವರು ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಅಯೋಧ್ಯೆ ಇವತ್ತು ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರವರ ಮನೆಯಲ್ಲಿ ಅವರವರ ದೇವಸ್ಥಾನ, ಅವರವರ ಬಡಾವಣೆ ದೇವಸ್ಥಾನದಲ್ಲೇ ಈ ಪೂಜೆಯನ್ನು ಮಾಡಿ, ರಾಮತಾರಕ ಜಪ ಯಜ್ಞವನ್ನು ಮಾಡಿ ಎಲ್ರಿಗೂ ಪ್ರಸಾದವನ್ನು ಹಂಚಿ ಎಲ್ಲರೂ ಇದನ್ನೇ ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ದಿನ ನಮ್ಮ NGF ವಿನಾಯಕ ಲೇಔಟ್ನಲ್ಲಿರುವ
ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ನಾವೆಲ್ಲರೂ ಸೇರಿ ರಾಮತಾರಕ ಯಜ್ಞವನ್ನು ಮಾಡಿ ನಂತರ ಎಲ್ಲರಿಗೂ ಪ್ರಸಾದವನ್ನು ಹಂಚಿ ನಾವೆಲ್ಲರೂ ಈ ದಿನ ಈ ಶುಭ ಗಳಿಗೆಯನ್ನು ತುಂಬ ಸಂತೋಷದಿಂದ ಕಳೆದಿದ್ದೇವೆ. ಸಂಜೆ ಇದೇ ದೇವಸ್ಥಾನದ ಪ್ರಾಂಗಣದಲ್ಲಿ ದೀಪೋತ್ಸವ ನಡೆಯಲಿದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ದೀಪೋತ್ಸವವನ್ನು ನಮ್ಮ ರಾಮನಿಗಾಗಿ ದೀಪಾವಳಿಯ ಮೂಲಕ ಈ ದೀಪೋತ್ಸವವನ್ನು ಆಚರಿಸಬೇಕಾಗಿ ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇವೆ. ಈ ದಿನ ಎಲ್ಲರಿಗೂ ನಮ್ಮೆಲ್ಲರಿಗೂ ಒಂದು ತುಂಬ ಸುದಿನವಾದ ದಿನ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬನ್ನಿ, ದೇವಸ್ಥಾನದಲ್ಲಿ ದೀಪೋತ್ಸವ ಸ್ಟಾರ್ಟ್ ಆಗಿದೆ. ಬನ್ನಿ ನಾವು ಪಾರ್ಟಿಸಿಪೇಟ್ ಮಾಡೋಣ. ನಮಸ್ಕಾರ, ಮತ್ತೆ ಸಿಗೋಣ. ಜೈ ಶ್ರೀರಾಮ್.